ಭಾವಶುದ್ಧಿಯೊಳಿದು ಪದವ ತಾಯೇ ನಾವು ಮರಿಗೂ ಪಾಲಿಸ ಭಯವ ದೇವಿಗೆ ಪಾಯವನ ಚರಿತೆ ಅಮ್ಮ ಶಕ್ತಿಯನ್ನು ಹೊರಗಡಹಿ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಾತು ಅಷ್ಟಭುಜಿಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖಾವಲೋಕನ ಮಾಡಿದಾಗ ಕಪಾಲಗಳಲ್ಲಿ ಕಣ್ಣೀರು ತುಂಬಿ ಹರಿಯುತ್ತಾ ಇದೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಬಿಡುತ್ತೇನೆ. ಮಾತೆ ಲಾಲಿಸು ಕಳಮಗಿಷನು ವಿಧಾತ ನಿತ್ತಿಗೆ ವರದ ಬಲದೀವಿ ಸುರವ್ರಾತವಿಲ್ಲವದೆಸಿಗಿಡಿಸಿ ನಿರ್ಭೀತಿಯಿಂದ ಅಕಾಲದಲ್ಲಿ ಹುಟ್ಟಿಕೊಂಡಂತಹ ವಿಕಲ್ಪ ಶಕ್ತಿಯನ್ನು ಪ್ರಕೃತಿ ವಿಕೋಪಗಳಿಗೆ ಕಾರಣವಾಗುತ್ತಾ ಸಜ್ಜನರನ್ನು ಗೋಳುಗುಡಿಸುತ್ತಾ ಮುಂದುವರಿಯುತ್ತಾ ಇರುವಂತಹ ದುರುಳ ಮಹಿಷ ಅವನ ವಧೆಯನ್ನು ಮಾಡಿ ನಮ್ಮೆಲ್ಲರನ್ನು ಸುರರನ್ನು ಸೋಲಿಸಿ ಬೇರೆ ವರೆಗಳ ನಾಕದೀರಿ ಮೂರ್ತಿಗಳೇ, ಸುಮನಸರೇ, ಮಾಲಿನಿ ಜಾತನಾದ ಮಹಿಷದಾನವ ಅದಿಲನ್ನು ಭಜನೆಯ ಮೂಲಕ ಮೆಚ್ಚಿಸಿ ವರಗಳನ್ನು ಪಡೆದು ಮದಾಂಧನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ಮಹಿಷನನ್ನು ವಂದಿಸಿ ನಿನಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯಸ್ಥರಾಗಿರಿ. ಮಕ್ಕಳೇ, ಮಹಿಷರವನ್ನೇ ಅನುಸರಿಸಿಕೊಂಡು ಲೋಕಗಂಟೆಗಳಾಗಿ ಮೆರೆಯುವಂತಹ ಧರ್ಮ ಸ್ಥಾಪನೆಯನ್ನು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ ಜಯವಿರುತ್ತ ಸಕಲರು ಮಣಿಯಲಾಗಿಯೇ ಜಯ 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 ವಿರುದ್ಧ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಜಯ 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 ನೋಡಿದಿರಾ, ಮಹಾಮಾತೆಯನ್ನು ನಿರಾಭರಣೆಯಾಗಿದ್ದಾಳೆ. ಇದೇ ಕಾರಣಕ್ಕಾಗಿ ಮಯ ವಿಶ್ವಕರ್ಮರು ಶ್ರೇಷ್ಠವಾದ ವಸನ ಭೂಷಣಾದಿಗಳನ್ನು ತಂದು ತಾಯಿಯ ಪಾದ ಮೂಲಕ್ಕೆ ಅರ್ಪಿಸಿದವರಿದ್ದಾರೆ. ತಾಯಿಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮ್ಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇರುವಾಗ ನಾವು ನಮ್ಮ ಸೇವೆಯನ್ನು ಮಾಡುವುದು ಬೇಡವೇ? ಯಾವ ರೀತಿಯ ಸೇವೆ? ವರಜನಾಭರು
ಕರದ ಚಕ್ರಪಾಲ ತೃಣಯನಾಗ ತ್ರಿಶೂಲವನು ಸಗ ಕನಕಗಿರ್ಪರು ಬ್ರಹ್ಮದಂಡವ ಗೆದ್ದುವು ಬಳಿಕ ಸುಮನಸರು ಜಯ ಜಯವೆನ್ನುತ್ತ ಪದ ಕೆರಗೆ ಜಯ 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 ಮಹಿಷವಧೆಗೆ ಮುಂದಾದಂತಹ ಮಹಾಮಾತೆ ಸಮರಾಂಗಣಕ್ಕೆ ಕಾಲ್ನಡಿಗೆಯಿಂದಲೇ ತೆರಳಬಾರದು ಎನ್ನುವ ಹಾಗೆ ತೀರ್ಮಾನ ಮಾಡಿದ ಪರ್ವತರಾಯ ಕೇಸರಿಯಾಗಿ ಬರುತ್ತಾ ಇದ್ದ.